ಇಲ್ಲ ನೆಕ್ಸ್ಟ್ ಮಂತ್ ಡೇಟ್ ಫಿಕ್ಸ್ ಆಗಿದೆ ಎಂಗೇಜ್ಮೆಂಟ್ ಬಟ್ ಸಡನ್ ಆಗಿ ಪ್ಲಾನ್ ಚೇಂಜ್ ಆಯ್ತು ನೆಕ್ಸ್ಟ್ ಸರಿ ಮಾಡ್ಕೋದನ್ನ ಮತ್ತೆ ನಾನೇನು ಸಡನ್ ಚೇಂಜ್ ಆಯ್ತು ಇವಾಗ್ಲೂ ಮೋಟಿವೇಟ್ ಮಾಡೋದ್ರೆ ದಟ್ ಹ್ಯಾವ್ ಸಮ್ ಕಾಮನ್ ಸೆನ್ಸ್ ಬ್ರೈನ್ ವರ್ಕ್ ಆಗ್ತಾ ಇಲ್ವಾ ನಿಂದು ನನ್ ಬೇಕಾಗ್ತಿದೆ ಮತ್ತೇನ್ ಮಾತಾಡ್ತಾ ಇದೀಯ ಅಂತ ಪ್ರಜ್ಞೆ ಇಲ್ವಾ ನಿಂಗೆ ಹೇಳಿದ್ವಂತೆ ಡಿಸ್ಕಸ್ ಆಗಿತ್ತಂತೆ ಮತ್ತೆ ಸಡನ್ ಆಗಿ ಚೇಂಜ್ ಆಯ್ತಂತೆ ಮತ್ತೆ ನನಗೆ ತಲೆ ಚೇಂಜ್ ಮಾಡ್ಕೋ ಎಷ್ಟು ದಿನ ನೀನೇನ್ ಮಾಡಿದ್ದೆ ಮೋಟಿವೇಟ್ ಮಾಡೋದಕ್ಕೆ ಅದಕ್ಕೆ ಇವಾಗ ನಿನ್ ಗಂಡ ಬರ್ತಾನಲ್ಲ ಬಿಡು ಮೋಟಿವೇಟ್ ಮಾಡ್ತಾನೆ ಎಕ್ಸ್ಪೆಕ್ಟ್ ಮಾಡಿ ಮೇ ಬಿ ವುಡ್ ಮೋಟಿವೇಟ್ ಮಿ ಆರ್ ಸಮಥಿಂಗ್ ಅಂತ ಆಗ ಸತ್ತೋಗು should I motivate you ಎಷ್ಟು ದಿನ ಮಾಡ್ತಿದ್ದಲ್ಲ ಯು ಫೋಕಸ್ ಆನ್ ಯುವರ್ ಗೋಲ್ಸ್ ನಾನು ಫೋಕಸ್ ಮಾಡ್ತಿದ್ದು ನೀನ್ ಇನ್ನ ಮನೇಲಿ ಮಾತಾಡ್ತವ್ರೆ ಅಂತ ಇವಾಗ ತಲೆಗೆ ಇದೆಯಾ ಆಲ್ರೆಡಿ ಬಂದ್ ಮುಂದಿನ ತಿಂಗಳು ಆಗ್ತಾ ಇಲ್ಲ ಫೋಕಸ್ ಮಾಡಿ ಇದೆಲ್ಲ ನಿನಗೆ ಫೋಕಸ್ ಮಾಡು ಅಂತ ಯು ಸೈಡ್ ಮೀ SMR ಗಂಡನ ಹತ್ರ ತೋರಿಸ್ತಾನೆ ನನಗೆ ಇವಾಗ ನಾನು ಏನಾದ್ರು ನಿಂಗೆ ಹಿಂಸೆ ಕೊಡ್ತಾನೆ ನಂಗೆ ಯಾಕೆ ತಲೆ ಗೈಸ್ ವಾಟ್ಸ್ ಅಪ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗು ಸ್ವಲ್ಪ ತುಂಬ ಚೆನ್ನಾಗಿರುತ್ತೆ ಅಂತ ಅನ್ಕೊಳ್ಳಿ. ಯಾಕಂತಂದರೆ ಇವತ್ತು ನಾನು SMR ಪ್ರ್ಯಾಂಕ್ ಮಾಡ್ತಾ ಇದ್ದೀನಿ. ಏನು ಪ್ರ್ಯಾಂಕ್ ಅಂದರೆ ಲೈಕ್ ನನ್ನ ಮದುವೆ ಡೇಟ್ ಫಿಕ್ಸ್ ಆಗಿದೆ, ನೆಕ್ಸ್ಟ್ ತಿಂಗಳು ನನ್ನ ಮದುವೆ ಅಂತ ಸುಮ್ಮನೆ ಪ್ರ್ಯಾಂಕ್ ಮಾಡಿ ನೋಡೋಣ ಏನಿರುತ್ತೆ ಅವ್ರ ರಿಯಾಕ್ಷನ್ ಅಂತ. ದಿಸ್ ದ ಮೋಸ್ಟ್ ಆಸ್ಕ್ಡ್ ವ್ಲಾಗ್ ಈ ಥರ ಮಾಡಿ ಅಂತ. ಸೊ ಅದಕ್ಕೆ ಇವತ್ತು SMR ಪ್ರ್ಯಾಂಕ್ ಮಾಡೋಣ, ಅವ್ರ ರಿಯಾಕ್ಷನ್ ನೋಡೋಣ. ನಾನು ನೆಕ್ಸ್ಟ್ ತಿಂಗಳು ಮದುವೆ ಆಗ್ತಾ ಇದ್ದೀನಿ, ಇವಾಗ ಅಷ್ಟೇ ನಾನು ನಿಮ್ಮ ಮುಂದೆ ನಿಮ್ಮ ಜೊತೆ ಮಾಡೋಕ್ಕಾಗಲ್ಲ ಈ ಥರ ಎಲ್ಲ ಹೇಳೋಣ. ಸೊ ಲೆಟ್ ಸಿ ಹಿಸ್ ರಿಯಾಕ್ಷನ್, ವಾಟ್ ವಿಲ್ ಬಿ ಹಿಸ್ ರಿಯಾಕ್ಷನ್ ಅಂತ. ಸೊ ಇವಾಗ ಅವ್ರು ಕರೆದಿನಿ, ಆಚೆ ಬರ್ತಾ ಇದ್ದಾರಂತೆ. ಅವ್ರು ಬರೋಷ್ಟರಲ್ಲಿ ನಾನು ಸ್ವಲ್ಪ ಕೋಲ್ಡ್ ಜಾಸ್ತಿ ಇದೆಯಲ್ಲ, ಟಿಶ್ಯೂಯಿಂದ ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಡ್ತೀನಿ. ಅದು ಅಷ್ಟೇ ಗೈಸ್, ಬನ್ನಿ ಪ್ರ್ಯಾಂಕ್ ಮಾಡೋಣ. ಲೆಟ್ಸ್ ಸ್ಟಾರ್ಟ್. ಗೈಸ್ ಇವಾಗ ಜಸ್ಟ್ ಒಂದು ಡ್ಯಾನ್ಸ್ ರೀಲ್ ಮಾಡಿದ್ವಿ, ಸುಸ್ತಾಗ್ಬಿಟ್ಟಿದೆ ನನಗೂ SMRಗೂ ಅಲ್ವಾ SMR? ಇಲ್ಲ ಇಷ್ಟೊತ್ತು ಹೇಳ್ತಿದ್ದ ಸುಸ್ತಾಗ್ತದೆ ನೀರು ಬೇಕು ಅಂತ, ಇವಾಗ ಡ್ರಾಮಾ ಮಾಡ್ತಾನೆ ಗೈಸ್. ನೀನ್ ಇರ್ಬೇಕಾದ್ರೆ ನಂಗೆ ಸುಸ್ತಾಗುತ್ತಾ? ಸೊ ಇವಾಗ ಹೋಗೋಣ, ಏನಾದ್ರು ತಿನ್ನೋಣ ಗೈಸ್. ತುಂಬ ಕೋಲ್ಡ್ ಆಗ್ಬಿಟ್ಟಿದೆ ನಂಗೆ. ನನ್ನ ಬಗ್ಗೆ ಯಾರು ನನ್ನ ಬಗ್ಗೆ ಕೇರೇ ಮಾಡಲ್ಲ ಗೈಸ್. ನನಗೆ ಕೋಲ್ಡ್ ಆಗ್ಬಿಟ್ಟಿದೆ ತುಂಬ. ನಾನು ಕೋಲ್ಡ್ ಆದಾಗ ನನ್ನ ವಾಯ್ಸ್ ಚೆನ್ನಾಗಿ ಬರುತ್ತೇನಾ ಶಶಿ? ಡವ್ ಮಾಡೋಣ ಚೆನ್ನಾಗಿ. ಲೆಟ್ಸ್ ಗೋ ಗೈಸ್, ಸುಸ್ತಾಗ್ತಿದೆ, ಹೋಗೋಣ. ನನ್ನ ಹತ್ರ ಏನೋ ಹೇಳ್ಬೇಕು. ಕರೆಕ್ಟ್ ಟೈಮ್ ಬಂದಾಗ ಹೇಳ್ತೀನಿ ಬಿಡು. ಕರೆಕ್ಟ್ ಟೈಮ್ ಯಾವಾಗ ಬರುತ್ತೆ ನೋಡೋಣ, ಬಂದಾಗ ಹೇಳ್ತೀನಿ. ಏನ್ ಹೇಳು, ಅದೇನೋ ಹೇಳ್ಬೇಕು ಅಂತ. ಏನಿಲ್ಲ, ಟೈಮ್ ಬಂದಾಗ ಹೇಳ್ತೀನಿ. ಯಾವಾಗ ಬರುತ್ತೆ ಟೈಮ್? 6 ಗಂಟೆಗೆ ನೆಕ್ಸ್ಟ್ ಮಂತ್ ಮತ್ತೆ ಇನ್ನೊಂದೆರಡು ದಿನ ಆಯ್ತು. ಹೇಳಿ, ಒಂದಿನ ಆಯ್ತು, ಇವತ್ತು ಹೇಳ್ಬಿಡು ಏನಾಗಲ್ಲ. ಅಲ್ಲ ಕಣೋ, ಈ ಮೇ ಹೋದ್ಮೇಲೆ ಜೂನ್. ಮೇ ಹೋದ್ಮೇಲೆ ಎಲ್ಲಿ ಹೋಗುತ್ತೆ ಮೇ? ಅದ್ರ ಪಾಡಕ್ಕೆ ಅದು ಹೋಗುತ್ತಲ್ಲ ಒಂದು ಕಡೆ ಟ್ರೈನ್ ಹತ್ರ ಯಾಕೆ ಹೋಗುತ್ತೆ? ಕಲೆಕ್ಷನ್ ಮಾಡ್ತಾ ಮೇ ರಿಟರ್ನ್ ಮಾಡ್ತಿದ್ದೆ. ಸರಿ ಆಯ್ತು, ಮತ್ತೆ ಹೇಳಿ ಏನಂತ ಹೇಳಲ್ಲ. ಏನಿಲ್ಲ ಏನಿಲ್ಲ ಅಂದ್ರೆ ನಾನು ನೋಡು, ನೀನು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ಬಾರ್ದು. ನಾನು ಹಿಂದೆ ಬಂದು ನನಗೆ ಕೇಳ್ತಾ ಇರ್ಬೇಕಂತ, ನಂಗೆ ಅವೆಲ್ಲ ಆಗಲ್ಲ. ಹೇಳ್ಬಿಡ್ಬೇಕ. ಅಯ್ಯೋ ನೀನ್ ಹಿಂದೆ ಬಾ ಅಂತ ನಾನು ಯಾವಾಗ ಅಂದೆ? ನೀನ್ ಆರಾನ ನೀನ್ ಮೇಂಟೈನ್ ಮಾಡಪ್ಪ, ನನ್ಗೇನು ಇತ್ತು. ನನ್ನ ಆರ ಬಿಟ್ಟಾಕು, ನನ್ನ ದಾರ ಇರುತ್ತೆ, ಅದು ಬಿಡು. ನೀನ್ ಹೇಳು ಏನು ಅಂತ. ಇಲ್ಲ ನೆಕ್ಸ್ಟ್ ಮಂತ್ ಡೇಟ್ ಫಿಕ್ಸ್ ಆಗಿದೆ ಎಂಗೇಜ್ಮೆಂಟ್. ನೈಸ್ ಜೋಕ್. Joke. Tell one more joke. I'm already 22 years old. So you're already 22. What do you think? ಮುಲ್ಕಿ ಆಗ್ಬಿಟ್ಟಿದ್ಯಾ ನೀನು? ಮನೇಲಿ ಎಲ್ಲರೂ ಬೇಗ ಮದ್ವೆ ಆಗಿದ್ದಾರೆ. ನೀನು ಒಂದ್ ಸ್ವಲ್ಪ ನಿಧಾನಕ್ಕೆ, ನಿಂಗೇನು ಅರ್ಜೆಂಟ್ ಮದ್ವೆ ಆಗ್ಬೇಕು, ಮಕ್ಳು ಮಾಡ್ಕೊಬೇಕಂತ ಇವಾಗ? ನಂಗೆ ಅರ್ಜೆಂಟ್ ಇಲ್ಲ. ಐ ವಾಂಟ್ ಟು ಮೇಕ್ ಅ ಗುಡ್ ಕರಿಯರ್. ಅದಾದ್ಮೇಲೆ when I get settled ನಾನು ಮದ್ವೆ ಆಗ್ಬೇಕಂತ ಅನ್ಕೊಂಡು. ಬಟ್ ಇವಾಗ ಎಲ್ರು ಹೇಳ್ತಿದ್ದಾರೆ ಅಂತಂದ್ರೆ ಎಂಗೇಜ್ಡ್ ಆಗ್ಬಿಟ್ಟು 1 ವರ್ಷ ಆದ್ಮೇಲೆ ಆರಾಮಾಗಿ ಮದ್ವೆ ಮಾಡ್ಕೋಬಹುದಲ್ಲ ಅಂತ. ಅಟ್ಲೀಸ್ಟ್ ನನ್ ಕರಿಯರ್ಗೂ ಸ್ವಲ್ಪ ಟೈಮ್ ಸಿಗುತ್ತೆ. ನಾವೇನ್ ಯಾವ ತರ ವಿಡಿಯೋಸ್ ಮಾಡ್ತಾ ಯಾವ ತರ ಮಾಡಿದ್ರು ಯಾರು ನೋಡಲ್ಲಪ್ಪ. ಇವಾಗ ನಾನೇ ಆದ್ರೂ ಕೂಡ, ಇವಾಗ ನಾನೇ ಯೋಚನೆ ಮಾಡು, ನಾನೇ ಎಂಗೇಜ್ಮೆಂಟ್ ಆದ್ರೂ ಕೂಡ ನನ್ನ ಹೆಂಡತಿನ ಬಿಡಲ್ಲಪ್ಪ ಬೇರೆಯವ್ರ ಜೊತೆ ರೀಲ್ಸ್ ಮಾಡು, ವ್ಲಾಗ್ಸ್ ಮಾಡು ಅಂತ. ಮಾಡ್ಬೇಡ, ನಿಂಗೆ ಯಾರಾದ್ರೂ ಮಾಡು ಅಂತ ಬೇರೆ ಹುಡುಗಿ ಜೊತೆ, ಅವ್ಳ ಜೊತೆನೇ ಇರು. ಅಲ್ಲ ಹಂಗಾರೆ ನೀನು ಹಂಗೆ ಇರ್ತೀಯ? ಎಂಗೇಜ್ಮೆಂಟ್ ಆದ್ರೆ ನಾನು ಮಾಡಕ್ಕಾಗಲ್ಲ ನಿನ್ ಜೊತೆ ಅಂತಿರೋದು. ಮಾಡಕ್ಕೆ ಆಗಲ್ಲ ಅಂತ ಹೇಳ್ತಾರೆ. ಹೆಂಗಾಗುತ್ತೆ ಏನ್ ಮಾತಾಡ್ತಿದ್ಯಾ? ಓಕೆ, ಹಂಗ ಹೇಳ್ತಾ ಇದೀಯಾ? ಹಂಗಾದ್ರೆ ಸರಿ. ಓಕೆ, ಇವಾಗ ಎಂಗೇಜ್ಮೆಂಟ್ ಆಗ್ತಾ ಇದೆಯಾ ನೀನು? ನೆಕ್ಸ್ಟ್ ಮಂತ್ ಡೇಟ್ ಫಿಕ್ಸ್ ಆಗಿದೆ. ನಿಮ್ಮ ಅಮ್ಮನ ಮೇಲೆ ಆಣೆ? ಪ್ರಾಮಿಸ್. ನಿಮ್ಮ ಅಮ್ಮನ ಮೇಲೆ ಆಣೆ? ಅಯ್ಯೋ ಪ್ರಾಮಿಸ್. ನಿಮ್ಮ ಅಮ್ಮನ ಮೇಲೆ ಆಣೆ ಕೇಳ್ತಾ ಇದ್ದೀನಿ ನಾನು. ಹೋಗಪ್ಪ, ನಂಬಂಗಿರೋ ನಂಬಿಲ್ಲ ಅಂದ್ರೆ ಬಿಡು. ಏನ್ ಗೊತ್ತಾ, ನಾನು ಆಣೆ ಮಾಡಿ ಆಲ್ರೆಡಿ 10-15 ಡೇಸ್ ಆಗಿದೆ. ಆಣೆಗಳು ಮಾಡ್ತಾನೆ ಇಲ್ಲ ನಾನು ಇತ್ತೀಚೆಗೆ. ಸರಿ, ನನಗೆ ಗೊತ್ತಿಲ್ಲಪ್ಪ ಅದೆಲ್ಲ. ಹಣೆ ಮಾಡ್ತಾ ಇಲ್ಲ ಅಂದ್ರೆ ನಾನು ನಂಬೋದಿಲ್ಲ, ತಲೆ ಕೆಡಿಸ್ಕೊಳ್ಳ. ಅಯ್ಯೋ ಸೀರಿಯಸ್ ಆಗಿ ಅಂತೀನೋ? ನಮ್ಮಗಿರೋ ನಂಬುವಾಗ ನಾನು ಎಂಗೇಜ್ಮೆಂಟ್ ದಿನ ಬಂದ್ ತಿಂತೀಯಾ? ಬರಲ್ಲ.
ಪ್ಲೀಸ್ ಬಾರೋ. ಇಲ್ಲ ಬರಲ್ಲ, ನೀನ್ ಎಂಗೇಜ್ಮೆಂಟ್ ದಿನ ಯಾವ್ದಾದ್ರು 5 ಸ್ಟಾರ್ ಹೋಟ್ಲಿಗೆ ಹೋಗಿ ಸ್ಟೇ ಆಗಿ ಚೆನ್ನಾಗಿ ಊಟ ಮಾಡ್ಕೊಂಡು ಬರ್ತೀನಿ, ಎಂಜಾಯ್ ಮಾಡ್ಕೊಂಡು. ನಿನ್ ಎಂಗೇಜ್ಮೆಂಟ್ಗೆ ಆಗ್ತದೆ ಬೋರಿಂಗ್. ಹಂಗೆ ಬೋರಿಂಗ್ ಇವಾಗ ನನ್ನ ಎಂಗೇಜ್ಮೆಂಟ್ನಿಗೆ. ನಿನ್ ಎಂಗೇಜ್ಮೆಂಟ್ ಬೋರಿಂಗ್. ಹೌದು ಆಬ್ವಿಯಸ್. ಬಟ್ ಯಾ ಅಷ್ಟೇ ಹಂಗೆ. ನಿನ್ ಎಂಗೇಜ್ಮೆಂಟ್ ನೀನ್ ಮಾಡ್ಕೋ, ಹುಷಾರಾಗಿ ಮಾಡ್ಕೋ. ಅದೇ ನಾನೇನು ಯೋಚನೆ ಮಾಡ್ತಿದ್ದೆ, ಏನು ಅರ್ಥ ಮಾಡ್ತಿದ್ದೆ? ಮಾಡ್ಬೇಡ, ಯಾಕೆ ಅರ್ಥ ಮಾಡ್ತೀವಿ? ಎಂಗೇಜ್ಮೆಂಟ್ ಆದ್ಮೇಲೆ ಅಟ್ಲೀಸ್ಟ್ 1.5 year ಗ್ಯಾಪ್ ತಗೋಬಿಟ್ಟು ನಾನು ಎಲ್ಲಿಗೆ 1.5 year ಅದೇ ನಾನು ಇದು ಸ್ಕಿನ್ ಕೇರ್ ಸ್ವಲ್ಪ ಮಾಡ್ಬೇಕಾಗಿದೆ, ಇನ್ನ ಪೆಂಡಿಂಗ್ ಇದೆ, ಟ್ರೇಡಿಂಗ್ ಮಾಡ್ತಾ ಇದ್ದೀನಿ ಸದ್ಯಕ್ಕೆ. ಸೊ ಅದ್ರ ಮೇಲೆ ಸ್ವಲ್ಪ ಗಮನ ಜಾಸ್ತಿ ಕೊಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನಾನು ಗಮನ ಕೊಡಕ್ ಬಿಡಲ್ಲ ಬಿಡು, ನಿಮ್ ಮನೆಯವ್ರು ಟಾರ್ಚರ್ ಕೊಟ್ಟು ಮದುವೆ ಮಾಡಿಸ್ಬಿಡ್ತಾರೆ. ಇಲ್ಲ ಅವ್ರಿಗೇನ್ ಪ್ರಾಬ್ಲಮ್ ಇಲ್ಲ, ಅವ್ರಿಗೆ ಏನು ಪ್ರಾಬ್ಲಮ್ ಇಲ್ಲ ಅಂದ್ರೆ ಇವಾಗ ನಮ್ಮನೆಯವ್ರು ಏನ್ ನಮ್ಗೆ ಈ ತರ ಲೈಕ್ ಮಾಡ್ಕೊಳ್ಳೇಬೇಕು ಈ ತರ ಫೋರ್ಸ್ ಅಲ್ವಾ. ಬಟ್ ಅರ್ಜೆಂಟ್ ರೈಟ್ ಏಜ್ ಅಲ್ಲ, ಇವಾಗ ಎಂಗೇಜ್ ಆದ್ರೆ ಒಂದು ವರ್ಷ ಆದ್ಮೇಲೆ ಮದ್ವೆ ಆಗ್ಬೋದಲ್ಲ. 25 ಹುಡುಗರ್ ನಡೆಯುತ್ತೆ ಸುಮಾರು, ಹುಡುಗಿರ್ದು ಸ್ವಲ್ಪ ಬೇಗನೆ ಆಗ್ಬೇಕು. ಫ್ರಮ್ ದ ಆನ್ಸೆಸ್ಟರ್ಸ್ ಹೆಣ್ಮಕ್ಳು ಬೇಗ ಮದ್ವೆ ಆಗ್ಬೇಕು. ನೀನು ಅಜ್ಜಿ ಕಾಲದವಳಲ್ಲ, ಮೈಂಡ್ ಸೆಟ್ ಆತರ ಅಷ್ಟೇ. ಯಾವ ತರ ಬೇಗ ಮದ್ವೆ ಆಗ್ಬಿಟ್ಟು ಒಂದ್ ಲೈಫ್ ಸ್ಟಾರ್ಟ್ ಮಾಡ್ಬೇಕು ಅಂತ. ಏನ್ ಲೈಫ್? ಒಳ್ಳೆ ಲೈಫ್. ಯಾಕೆ ಇವಾಗ ಒಳ್ಳೆ ಲೈಫ್ ಇಲ್ವಾ ನಿಂದು? ಇವಾಗ ಒಳ್ಳೆ ಲೈಫ್ ಇದೆ, ಬಟ್ ಮನೇಲೆಲ್ಲರೂ ಹೇಳ್ತಿದ್ರಲ್ಲ. ಮನೇಲಿ ಹೇಳಿದ್ರೆ ಒಳ್ಳೆ ಲೈಫ್ ನಿಂಗೆ. ಒಳ್ಳೆ ಹುಡುಗ ಸಿಕ್ಕಿದ್ರೆ ಆಬ್ವಿಯಸ್ಲಿ ಮಾಡ್ಕೊಳಕ್ಕೆ ನಾವು, ಬಿಕಾಸ್ ಈ ಕಾಲದಲ್ಲಿ ಒಳ್ಳೆ ಹುಡುಗರು ಸಿಗೋದೇ ಕಷ್ಟ ಅಂತ. ಸಿಕ್ಕಿದ ಅನ್ನೋದ್ರೆ ಕಣ್ ಮುಚ್ಕೊಂಡ್ ಮಾಡ್ಕೊಬೋದಲ್ಲ. ಸರಿ ಆಯ್ತು, ಇದಕ್ಕಿಂತ ಜಾಸ್ತಿ ಏನು ಹೇಳಕ್ಕಾಗಲ್ಲ. ನೀನು ಕೂಬೆ ಡ್ಯಾಶ್ ನನಗೆ ಕೆಟ್ಟ ಬರುತ್ತೆ ಬಾಯಿಗೆ. ಯಾಕೆ ಬೈತಿದ್ಯಾ? ರೀಸನ್ ಏನು? ನಾನೇಕ್ ಬೈತಾ ಇದೆ? ಅಲ್ಲ ನೀನ್ ಯಾಕೆ ಬೈತಿದ್ಯಾ? ವಾಟ್ ಡು ಯು ವಾಂಟ್ ಮಿ ಟು ಡು? ಅಯ್ಯೋ, ಐ ಡೋಂಟ್ ವಾಂಟ್ ಯು ಡು whatever you want to do. What should I tell? What do you want me to do? See, I don't have anything to tell in specific for you. It depends on you completely. I don't mind. Your life, your wish. But then I wanted a suggestion, like ಏನ್ ಮಾಡೋಣ? Is it the right ಏನಿಲ್ಲ time? ಸಜೆಷನ್. ನೀನ್ ಮುಂದಿನ ತಿಂಗಳಾಗು, ನಾನು ಈ ತಿಂಗಳು ಆಗ್ಬಿಡ್ತೀನಿ ಅಷ್ಟೇ. ಸಜೆಷನ್ ಏನಿಲ್ಲ. So nice. Actually ಆತರ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಆಕ್ಚುಲಿ ಅದೇ ತರ ಇರುತ್ತೆ. ನೀನ್ ಆಗಿ ನಾನು ಆಗ್ತೀನಿ, ನೀನ್ ಆಗಕ್ ಮುಂಚೆ ಆಗ್ತೀನಿ ನಾನು. ನನ್ ಮೇಲೆ ಹಣೆ. ನಿನ್ ಮೇಲೆ ಹಣೆ ಆಗ್ತೀನಿ. ಬೇಡ. ಮತ್ತೆ ಇನ್ನೇನು? ಏನಿಲ್ಲ. ಯಾಕೆ ಹಿಂಗ್ ಮಾತಾಡ್ತಿದ್ಯೋ? ನಾರ್ಮಲ್ ಆಗಿ ನಾನು ಹಿಂಗೆ ತಾನೆ ಮಾತಾಡೋದು. ಒಂಥರ ಆಟಿಟ್ಯೂಡ್ ಅಲ್ಲಿ ಮಾತಾಡ್ತಿದ್ದೆ, ಅದ್ ಹೇಳಿದ ತಕ್ಷಣ. ನೀನೇನ್ ನನ್ ಮುಂದೆ ತೋರ್ಸೋದಿಲ್ಲ ಯಾಕೆ? ಚೆನ್ನಾಗಿ ಮಾತಾಡ್ತಾ ಇದೀನಲ್ಲ. ಫುಲ್ ಆಟಿಟ್ಯೂಡ್. ನನ್ ಮುಂದೆ ಚೆನ್ನಾಗಿ ಇರ್ತೀಯಪ್ಪ ನೀನು, ಅದು ಮದ್ವೆ ಹೇಳಿದ ತಕ್ಷಣ ಶೋಯಿಂಗ್ ಆಟಿಟ್ಯೂಡ್ ಆರ್ ಸಮಥಿಂಗ್. ಯು ಆರ್ ಬಿಹೇವಿಂಗ್ ಲೈಕ್ ದಟ್, ಶೋಯಿಂಗ್ ಆಟಿಟ್ಯೂಡ್. ನಾನೇನ್ ತೋರಿಸ್ತಾ ಇಲ್ಲ, ನಾನು ಟ್ರೈ ಮಾಡ್ತಾ ಇದೀನಿ, ಬಿಸಿ ಇದ್ದೀನಿ, ಅದಕ್ಕೆ ಅದ್ರ ನೋಡ್ತಾ ಇದ್ದೀನಿ ಹಂಗೆ. ಸೊ ಅವರ್ SMR is getting engaged. ಸ್ಟೋರಿ ಹಾಕ್ಬಿಡ್ಲಾ? ನಿಂದ ಹಾಕೋ ಸ್ಟೋರಿ. ಅಲ್ಲ ನಂದೇ ಹಾಕ್ತೀನಿ ಅಂತ. ನಿಂದ ಹಾಕೋ, ನಂದೇನ್ ಹಾಕ್ಬೇಡ. ನಿಂದ ಹಾಕು. ನಿನ್ ನಾನ್ ಹಾಕ್ಲಿ, ನಿಂದೇನ್ ಹಾಕೋ. ನಾನ್ ನಿನ್ ಹಾಕು ಅಂತಾನು ಕೇಳಿಲ್ಲ, ಹಾಕ್ಬೇಡ. ನಾನ್ ಹಾಕ್ತೀನಿ ಅಂತಾನು ಅಂದಿಲ್ಲ ನಾನು. ಹಾಕ್ಲು ಬೇಡ, ನಾನೇನ್ ಹಾಕಕ್ ಹೇಳ್ತಾನೆ. ಅಯ್ಯೋ ನನ್ ಯಾಕೆ ಫಸ್ಟ್ ಆಫ್ ಆಲ್ ಅದ್ರ ಬಗ್ಗೆ ಯೋಚನೆ ಹಾಕೊಂಡಿ ನಾನು. ನಿನ್ ಲೈಫ್ ಅನ್ನೋದು ಇಷ್ಟ. ಓ ಮಾಡ್ಬೇಡ, ಯಾರು ಹೇಳಿದ್ರು ಮಾಡ್ಬೇಡ. ಓವರಾಗಿ ಆಡ್ತಿದೆ ಸ್ವಲ್ಪ. ಇದೇನು ಈ ದುರಂಕಾರ 5 ಸೆಕೆಂಡ್ ಬೇಡ ನಿಂದು ಇಳಿಸೋದು. 5 ಸೆಕೆಂಡ್ ಇಳಿಸಿ ಕೆಳಗಾಗ್ಬಿಡ್ತೀನಿ. ಗಂಡನ ಹತ್ರ ಇಳಿಸ್ಕೊಳ್ಳೆ, ನನ್ನ ಹತ್ರ ಇಳಿಸ್ಕೊಳ್ಳೆ. ಅಯ್ಯೋ ನನ್ ಗಂಡನ ಹತ್ರ ಅವ್ನ್ ದುರಂಕಾರ ತೋರ್ಸ, ನಾನು ದುರಂಕಾರ ತೋರಿಸ್ತೀನಿ. ಆಯ್ತು, ಏನೋ ಮಾಡ್ಕೊ, ನನಗೆ ಕೇಳ್ತಾ ಇದೆ. ಯು ಸೈಡ್ ಮೀ SMR ಗಂಡನ ಹತ್ರ ತೋರಿಸ್ತಾನೆ. ನನಗೆ ಇವಾಗ ನಾನು ಏನಾದ್ರು ನಿಂಗೆ ಹಿಂಸೆ ಕೊಡ್ತಾನೆ, ನಂಗೆ ಯಾಕೆ ತಲೆ ಕೆಟ್ಟ ಮಾತಾಡ್ ಮಾತಾಡ್ತಿದ್ದೆ ನೀನು ಸಡನ್ ಆಗಿ. ಕೆಟ್ಕೊಂಡು ಮಾತಾಡ್ತೀನಿ, ಏನು ಹೊಸದಾಗ ಮಾತಾಡ್ತಾ ಇದ್ದೀನಿ. ಒಂಥರ ಮಾತಾಡ್ತೀಯಪ್ಪ ನೀನು. ನಿನ್ ಬಾಗಲ್ ಮಾತಾಡಲ್ಲ ಅಷ್ಟೇ, ನಾನು ನಾರ್ಮಲ್ ಆಗಿ ಮಾತಾಡ್ತೀನಲ್ಲ. ಡೋಂಟ್ ನೋ ಮೈ ಲ್ಯಾಂಗ್ವೇಜ್ ಅನ್ನೋ ತರ ಬಿಹೇವ್ ಮಾಡ್ಬೇಡ. ಅಯ್ಯೋ ಹೋಗಪ್ಪ ಆಯ್ತು. ಎಲ್ಲಿಗೆ ಹೋಗ್ಲಿ? ನಾನೇ ಹೋಗ್ಬೇಕು. ಸರಿ ಅದ್ ನಾನೇ ಹೋಗ್ಬಿಡ್ತೀನಿ. ಹೋಗ್ತಾ ಇದೆಯಲ್ಲ. ಹೋಗ್ತೀನಲ್ಲ. ಯಾರು ಇವಾಗ ತಡೀತಾ ಇರೋದು? ನಾನೇನಾದ್ರು ತಡೀತವ್ರಂತ? ಮತ್ ನೀನೇ ತಾನೆ. ನಾವು ಅದನ್ನ ಸ್ಪೆಸಿಫಿಕ್ ಆಗಿ ಏನಕ್ಕೆ ಪ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ ತಲೆಗೆ? ನಾನೇನ್ ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದ್ದೀನಿ, ನೀವ್ ಹೇಳ್ತಿದ್ದೆ. ಯು ವಾಂಟ್ ಟು ಸ್ಟಾರ್ಟ್ ಅ ಫೈಟ್ ಆರ್ ವಾಟ್? ಐ ಡೋಂಟ್ ವಾಂಟ್. ಇದೆಲ್ಲ ನೀವು ಓವರಾಗಿ ಬಿಹೇವ್ ಮಾಡ್ತಿದ್ಯಪ್ಪ ಇತ್ತೀಚೆಗೆ. ಇತ್ತೀಚೆಗೆ ನಾನೇನ್ ಬಿಹೇವ್ ಮಾಡ್ತಾ ಇಲ್ವಲ್ಲ? ಐ ಥಾಟ್ ನನ್ನ ಎಂಗೇಜ್ಮೆಂಟ್ ಹೇಳಿದ್ರೆ you'll react something ಅಂತ. ಲೈಕ್ ಓಕೆ ಫೈನ್, ಆಗು, ನಾನು ಈ ತಿಂಗಳು ಆಗ್ತೀನಿ. How do you want me to react? It's like you have to focus on your career, Simran. It's your dream. ಇದೆಲ್ಲ ಮೋಟಿವೇಶನ್ ಇಲ್ಲಿ. ನಾನೇನು ಕೊಡ್ಬೇಕು ಮೋಟಿವೇಶನ್? ಎಷ್ಟು ತಿಂಗಳು ಕೊಡ್ತಿದೆ? ನಿನ್ಗೆ ಹೇಳ್ದಿರೋ ಮೋಟಿವೇಶನ್ ನಾನೇನಕ್ಕೆ ಕೊಡ್ಲಿ? ಫಸ್ಟ್ ಆಫ್ ಆಲ್ ಏನ್ ಗೊತ್ತಾ, ನಾವು ಮೋಟಿವೇಟ್ ಮಾಡೋ ಪರ್ಸನ್ ಇರ್ಬೇಕು. ಅದನ್ನ
ಇಫ್ ದೇ ಆರ್ ಡೆಡ್ ಫ್ರಮ್ ಇನ್ಸೈಡ್ ಅಂತ ಅಂದ್ರೆ ವಿ ಕಾಂಟ್ ಅಲ್ಲ ಮೇಕ್ ಇಷ್ಟು ದೆಮ್ ತಿಂಗಳು ಅಲೈವ್. ಯು ಆರ್ ಲೈಕ್ ಸಿಮ್ರನ್ ಯು ಹ್ಯಾವ್ ಟು ಗ್ರೋ ಇನ್ ಕರಿಯರ್, ಚೆನ್ನಾಗ್ ಮಾಡು ಎಷ್ಟು ದಿನ ಮಾಡ್ತಾವ್ರೆ ನೋಡ್ತಾವ್ರೆ ಅಂತ ಹೇಳ್ತಿದ್ದೆ, ಇವಾಗ ಆಲ್ರೆಡಿ ಆಗ್ತಾ ಇದೀನಿ ಅಂತ ಹೇಳೋ ಟೈಮಲ್ಲಿ ಇವಾಗ ಏನ್ ನಾನು ಹೇಳಕ್ಕಾಗುತ್ತೆ? ಬದನೆಕಾಯಿ ಹೇಳಲ್ಲ ಆಗುತ್ತಾ ನನಗೆ? ಅಯ್ಯೋ ಕೆಟ್ಟ ಮಂತ ಮಾತಾಡ್ಬೇಡು ನೀನ್, ಏನೋ ಏನೋ ಆಯ್ತು ಹೋಗ್ತೀನಿ ಬಿಡಪ್ಪ. ನಾನು ಹೋದಾಗ ನಿನ್ ಗೊತ್ತಾಗುತ್ತೆ ನಿನ್ ನಂಗೆ ಏನು ಗೊತ್ತಾಗಲ್ಲ, ನಾನು ಆಗ್ತೀನಿ ಹೋಗಲಿ. ಏನ್ ನಡಿಯಲ್ಲ, ನೀನ್ ಆಗ್ತೀಯ ಅಂತ ನಾನಾಗಲ್ಲ, ನಾನು ನಿಧಾನಕ್ಕೆ ಆಗ್ತೀನಿ. ನನಗೆ ಒಂದು 2 ವರ್ಷ ಯಾವಾಗಾದ್ರು ಆಗು, ನನಗೇನು ನಾನು ನಿಮ್ಗೆ ಹೇಳ್ತಾ ಇಲ್ಲ. ನನಗೆ ಹೇಳು ಬೇಡ, I'm really spotted about your things. I am bothered about your things ಅನ್ನೋ ತರ ತಲೆ Exactly, ತಿಂತಾ no, ಇದೆ. I'm telling you like ತಲೆ ಬೇಡ ಇವಾಗ. like- ಸರಿ ಮುಂಚೆ ಆಗಿದ್ರೆ, ಇವಾಗ ಮುಂಚೆ ಆಗಿದ್ವು. you're like Simran focus on your career goals, ಏನು ಅದ್ರ ಮೇಲೆ ಗಮನ ಕೊಡು ಈ ತರ ಅಂತಿದ್ದಾರ. ನಿನಗೆ ಇವಾಗ ಗೋಲ್ಸ್ ಮದ್ವೆ ಆಗೋದಲ್ವಾ, ಇನ್ನೇನ್ ಗಮನ ಕೊಡ್ತೀವಿ? ಹೋಗ್ಬಿಟ್ಟು ಯಾಕೆ ಅಂದ್ಬಿಟ್ಟು ಮಾಡೋದು ಹೋಗ್ಬಿಟ್ಟು ಅಪ್ಪ ಕೆಂಬಿಟ್ಟು ಆಮೇಲೆ ಯಾರು ಮದ್ವೆ ಆಗ್ತಾರೆ? ಪಾಪ ಎಂಗೇಜ್ಮೆಂಟ್ ಫಿಕ್ಸ್ ಆಗೈತೆ ನಿಂದು, ಮೇಲೆ ಹೋಗ್ಬಿಟ್ರೆ ಅಲ್ಲಿ ಬಂದು ತಲೆ ಕಟ್ಟಾಗತ್ತ ಅವನು ನಿಂಗೆ. ಒಟ್ನಲ್ಲಿ you want me to die? ನಾನು ಹಂಗಂತ ಹೇಳ್ತೀರಪ್ಪ, ಹುಷಾರಾಗಿ ಹೋಗ್ಬಿಟ್ಟು ನಿಧಾನಕ್ಕೆ ಮುಂದೆ ಅಷ್ಟೇ. ಕೋಲ್ಡ್ ಹೆವಿ ಆಗತ್ತೆ. ನಾ ಇನ್ನೊಂದೇನ್ ಯೋಚನೆ ಮಾಡ್ತಾನೆ, ಎಂಗೇಜ್ಮೆಂಟ್ ಡೇಟ್ ಪೋಸ್ಟ್ಪೋನ್ ಮಾಡ್ಬಿಟ್ಟು ಸ್ವಲ್ಪ ಕರಿಯರ್ ಮೇಲೆ ಗಮನ ಕೊಟ್ಕೊಂಡು ಆಮೇಲೆ ಆರಾಮಾಗಿ ಆಗೋಣ ಅಂತ. ಅಯ್ಯೋ ನೀನ್ ಇಷ್ಟ, ಏನಾದ್ರು ಮಾಡು, ನಂಗೇನು. ನಾನು ಹೇಳೋದೆಲ್ಲ ಮಾಡೋ ಬಿಲ್ಡಪ್ ಕೊಟ್ಬಿಡ. ಅಲ್ಲ ನಾನು ಸ್ಟಾರ್ಟಿಂಗ್ ಟ್ರೇಡಿಂಗ್ ಬಿಟ್ಟು ನಾನು ಇನ್ಫ್ಲುಯೆನ್ಸಿಂಗ್ ಬಂದಾಗ ವಾಟ್ ಯು ಸೆಡ್ ಮೀ ಆಗುತ್ತೆ ನೀನ್ ಮಾಡ್ತೀಯ ಆರಾಮಾಗಿ ಮಾಡು ಅಂದಾಗ ಐ ಸ್ಟಾರ್ಟೆಡ್ ಡೂಯಿಂಗ್ ಮೈ ವರ್ಕ್. ಸ್ವಲ್ಪ ಅದ್ರ ಮೇಲೆ ಗಮನ ಕೊಟ್ಟೆ ಎಲ್ಲ ಮಾಡ್ದೆ. So that's what I want, somebody to like motivate me or something, and you know you're a very good motivator. I know I am very good motivator, but ನೀನ್ ನನಗೆ ತಲೆ ಎಲ್ಲ ಬ್ರೈನ್ ರಾಟ್ ನೀನು. ನಿನಗೆ ಆಲ್ರೆಡಿ ನಾನು ಇದನ್ನ 100 ಸಲ ಹೇಳಿದೀನಿ. ನಾನು ಅದನ್ನ ಮತ್ತೆ ಇವಾಗ ಬಂದ್ಬಿಟ್ಟು ಅದು ಮನೆ ಹುಡುಕ್ತವ್ರೆ ಅಂತ ಹೇಳಿದ್ದು ಒಂಥರ, ಇವಾಗ ಬಂದ್ಬಿಟ್ಟು ಇವಾಗ ಫಿಕ್ಸ್ ಆಗ್ತಾ ಇದೆ, ಮುಂದಿನ ತಿಂಗಳು ಆಗ್ತೀನಿ, ಇನ್ನೇನ್ ಹೇಳಕ್ಕಾಗತ್ತೆ? ಈ ತರ ಇದ್ರೆ ಏನ್ ಹೇಳಿ ಯೂಸು? ಕತ್ತೆ ಮುಂದೆ ಕಿಂದ್ರಿ ಬಾರಿಸಿದ್ರೆ ಕತ್ತೆಗೆ ಅರ್ಥ ಆಗುತ್ತಾ? ಅರ್ಥ ಆಗಲ್ಲ. ಅಲ್ಲ ನಂಗೂ ಕರಿಯರ್ ಮೇಲೆ ಗಮನ ಕೊಡೋದು ಇಷ್ಟನೇ. ಬಟ್ ಇವಾಗ ಆಲ್ರೆಡಿ ರೆಡಿ ಇದೆಯಲ್ಲ, ನಿನಗೆ ಅರ್ಜೆಂಟ್ ಐತೆ, ನಿನ್ಗೆ ಇವಾಗ ಮಕ್ಕಳು ಮಾಡ್ಕೊಂಡ್ಬಿಡ್ಬೇಕು, ಮದುವೆ ಆಗ್ಬಿಟ್ಟು ಆಂಟಿ ಆಗ್ಬಿಡು. ಮದ್ವೆ ಆಗಿದ ತಕ್ಷಣ ಯಾರು ಆಂಟಿ ಆಗಲ್ಲ. ಬೀಯಿಂಗ್ ಅನ್ ಆಂಟಿ ಇಸ್ ಅ ವೆರಿ ನೈಸ್ ವರ್ಡ್. ತುಂಬಾ ಕಷ್ಟ ಆಂಟಿನೂ ಆಗೋದು. ಸಿ ಐ ಆಮ್ ನಾಟ್ ಟೆಲ್ಲಿಂಗ್ ಆಂಟಿ ಇಸ್ ಅ ಬ್ಯಾಡ್ ಥಿಂಗ್ ಅಂತ, ಐ ಆಮ್ ಟೆಲ್ಲಿಂಗ್ ಆಗ್ಬಿಡು ಬೇಗ, ಇನ್ನೇನು. ಸರಿ ಆಯ್ತು, ಖುಷಿನ ನಂಗೆ. ಓಕೆ ಆಂಟಿ, ಸಿಮ್ರನ್ ಆಂಟಿ, ಓಕೆ ಓಕೆ SMR ಅಂಕಲ್. ನಾನ್ ಹೆಂಗ್ ಹಂಗಲ್ ಆಗ್ತೀನಿ? ನಾನು ಇಷ್ಟ ಕಣೋ, ನೀನ್ ಯಾವನೋ ಕೇಳಕ್ಕೆ ಅವಾಗಿಂದ ನೋಡ್ತಾನೆ ಇದೀನಿ. ಏನ್ ದುರಂಕಾರ ತೋರಿಸ್ತಿದ್ಯಾ? ಅದೇ ನೆಕ್ಸ್ಟ್ ತಿಂಗ್ಳು ಆಗ್ತೀನಿ ಅಂತ ಹೇಳಕಂತ ಬಂದ್ರೆ ಏನೋ ದುರಂಕಾರ ಅವಾಗಿಂದ. ಏನು ಸತ್ತೋಗುನ? ಯಾಕೆ ಏನ್ ಈ ತರ ಮಾತಾಡ್ತಿದೆ SMR? ಏನ್ ಸತ್ತೋಗು? ವಾಟ್ ಯು ಮೀನ್? ನಾನು ನಿನ್ನಿಂದ ಒಂದೇ ಎಕ್ಸ್ಪೆಕ್ಟ್ ಮಾಡಿ ಮೇ ಬಿ ವುಡ್ ಮೋಟಿವೇಟ್ ಮಿ ಆರ್ ಸಮಥಿಂಗ್ ಅಂತ. ಸತ್ತೋಗು. Should I motivate you? ಇಷ್ಟ ದಿನ ಮಾಡ್ತಿದ್ದಲ್ಲ, ಯು ಫೋಕಸ್ ಆನ್ ಯುವರ್ ಗೋಲ್ಸ್. ನಾನು ಫೋಕಸ್ ಮಾಡ್ತಿದ್ದು ನೀನ್ ಇನ್ನ ಮನೇಲಿ ಮಾತಾಡ್ತವ್ರೆ ಅಂತ ಇವಾಗ ತಲೆಗೆ ಇದೆ. ಆಲ್ರೆಡಿ ಬಂದ್ ಮುಂದಿನ ತಿಂಗಳು ಆಗ್ತಾ ಇಲ್ಲ ಫೋಕಸ್ ಇದ ಹೇಳ ನಿನಗೆ ಫೋಕಸ್ ಮಾಡು ಅಂತ. ಮತ್ತೆ ಏನಕ್ಕೆ ತಲೆ ಇದೆ ನನಗೆ? ಮದುವೆ ಮ್ಯೂಚುವಲ್ ಆಗಿ ಆಗಿದ್ದು ಒಂದೇ ಮಾತು, ಲೈಕ್ ನೆಕ್ಸ್ಟ್ ಕಮಿಂಗ್ 2027 ಈ ತರ ಸಿಮ್ರನ್ ನೀನು ಮದ್ವೆ ಆಗು, ಅಲ್ವರೆಗೂ ನಿನ್ ಮದ್ವೆ ಆಗಲ್ಲ. ಮದ್ವೆ ಆಗು, ಅದ್ರ ಮುಂಚೆ ನೀನ್ ಕರಿಯರ್ ಮೇಲೆ ಗಮನ ಕೊಡು, ಫೋಕಸ್ ಆನ್ ಇನ್ಫ್ಲೂಯೆನ್ಸಿಂಗ್, ಫೋಕಸ್ ಆನ್ ಇದು ಅಂತೆಲ್ಲ ಹೇಳಿದೆ. ಅದನ್ನೇ ಮಾಡ್ತೀನಿ. ಬಟ್ ಸಡನ್ ಆಗಿ ಪ್ಲಾನ್ ಚೇಂಜ್ ಆಯ್ತು. ನೆಕ್ಸ್ಟ್ ಸರಿ ಮಾಡ್ಕೋದನ್ನ ಮತ್ತೆ ನನಗೆ ಸಡನ್ ಚೇಂಜ್ ಆಯ್ತು. ಇವಾಗ್ಲೂ ಮೋಟಿವೇಟ್ ಮಾಡೋ ಅಂದ್ರೆ ಹ್ಯಾವ್ ಸಮ್ ಕಾಮನ್ ಸೆನ್ಸ್. ಬ್ರೈನ್ ವರ್ಕ್ ಆಗ್ತಾ ಇಲ್ವಾ ನಿಂದು? ನನ್ ವರ್ಕ್ ಆಗ್ತಿದೆ. ಮತ್ತೇನ್ ಮಾತಾಡ್ತಾ ಇದೀಯ ಅಂತ ಪ್ರಜ್ಞೆ ಇಲ್ವಾ ನಿಂಗೆ? ಹೇಳಿದ್ವಂತೆ, ಡಿಸ್ಕಸ್ ಆಗಿತ್ತಂತೆ, ಮತ್ತೆ ಸಡನ್ ಆಗಿ ಚೇಂಜ್ ಆಯ್ತಂತೆ. ಮತ್ ನನಗೆ ತಲೆ ಚೇಂಜ್ ಆದ್ರೆ ಚೇಂಜ್ ಮಾಡ್ಕೋ. ಮೈಂಡ್ ಕಾನ್ಸ್ಟೆಂಟ್ ಇರ್ಬೇಕು ಅದಾದ್ರೆ. ಅರ್ಥ ಆಗ್ತಾರೆ ಯಾಕೆ ಇಷ್ಟೊಂದು ಊರಾಗ ಮಾತಾಡ್ತಿದ್ದೆ, ಸೀರಿಯಸ್ ಆಗಿ ಇರ್ತೀನಿ. ನಾನೇನ್ ಹೇಳ್ದೆ, ಆಗ್ತಕ್ಕೆ ಆಗು, ನಾನು ಓವರ್ ಆಗಿ ಮಾತಾಡ್ತಾ ಇಲ್ಲ. ಮತ್ ನನಗೆ ನನ್ನ ಮೋಟಿವೇಟ್ ಮಾಡ್ತೀಯ ಅಂತ ಕೇಳ್ದೆ, ಅನ್ಕೊಂಡೆ, ಏನ್ ಮಾಡ್ದೆ? ಮೋಟಿವೇಟ್ ಮಾಡೋ ಟೈಮ್ ಮಾಡಿದೀನಿ. ಇವಾಗ ಮತ್ತೆ ನೀನ್ ಅದೇ ಮಾಡ್ತೀನಿ, ಹೋಗ್ಬಿಟ್ಟು ಪಾತ್ರೆ ತೊಳಿತೀನಿ, ಎಲ್ಲ ಗುಡಿಸ್ಕೊಂಡು ಗುಡ್ಸೋಗಿ ಯಾರು ಬೇಡ ಅಂದಿದ್ ಇವಾಗ. ಅದಕ್ಕೂ ನಾನು ಮೋಟಿವೇಟ್ ಮಾಡಕ್ ಆಗಲ್ಲ, ನೀನ್ ಡಿಸೈಡ್ ಮಾಡಿರೋದಕ್ಕೆ. I can only motivate when you are in between. I can't motivate when you can't one side already tilt ಆಗಿರ್ಬೇಕಾದ್ರೆ I can't motivate. ಎಷ್ಟು ದಿನ ನೀನ್ ಹೇಳ್ಬಾರ್ದು ಮೋಟಿವೇಟ್ ಮಾಡೋದಕ್ಕೆ. ಅದಕ್ಕೆ ಇವಾಗ ನಿನ್ ಗಂಡ ಬರ್ತಾನಲ್ಲ ಬಿಡು, ಮೋಟಿವೇಟ್ ಮಾಡ್ತಾನೆ.
ನಂಗೆ ಗೊತ್ತು ಅವನು ಮಾಡ್ತಾನೆ, ಅಕಸ್ಮಾತ್ ಅವ್ನು ಒಳ್ಳೆ ಹುಡುಗ ಇದ್ರೆ ಅವನು ಮಾಡ್ತಾನೆ. ಏನ ಮೋಟಿವೇಟ್ ಒಂಥರ ಮಾತಾಡ್ತೀಯ, ಪಳ್ಳು ಅನ್ನೋಂಗೆ ಆಗ್ಬಿಡುತ್ತೆ. ಹೇಳು, ಏನ್ ಉಪಯೋಗ? ಇನ್ನೇನ್ ಅದೇ ತಾನೇ ಮದ್ವೆ ಆದ್ಮೇಲೆ ಲೈಫ್. ಇವಾಗ ನೀನ್ ಯಾಕೋ ಅಂತೆ ಮದ್ವೆ ಆದ್ಮೇಲೆ ನನ್ ಲೈಫ್ ಹಾಳಾಗುತ್ತೆ, ಅವ್ನು ಹೊಡಿತಾನೆ ಇದ್ ಮಾಡ್ತಾನೆ ಅಂತೆಲ್ಲ ಅಂತೇಳ್ತಿಯಲ್ವ ಯಾವಾಗ್ಲೂ. ಯಾಕೆ ನೀನ್ ಅದೇ ಥಿಂಕಿಂಗ್ ಅಲ್ಲಿ ಇರ್ತೀಯ? ಇರೋದ್ನ ಹೇಳ್ತೀನಿ. ಆಲ್ಮೋಸ್ಟ್ ಇವಾಗೆಲ್ಲ ಮೋಸ್ಟ್ ಆಫ್ ದ ಮ್ಯಾರೇಜಸ್ ಆರ್ ಫೇಲ್ಡ್ ಮ್ಯಾರೇಜಸ್. ಲೈಫ್ ಅಲ್ಲಿ ಯಾರು ಪಾರ್ಟ್ನರ್ ಚೂಸ್ ಮಾಡ್ಬೇಕಾದ್ರೆ ಇವಾಗ ಯೋಚನೆ ಮಾಡಿ ಚೂಸ್ ಮಾಡ್ಬೇಕು. ಇಲ್ಲ ಅಂತ ಅಂದ್ರೆ ನೀನು ಸರಿ ಆಗ್ಬೇಕು, ಮನೇಲಿ ಹೇಳಿದ್ರು ಅರ್ಜೆಂಟ್ ಇತ್ತು ಮದ್ವೆ ಆಗು, ಸರಿ ಆಗ್ಬಿಡು ಹೋಗು, ಇನ್ನೇನು ಅದೇ ಮಾಡ್ತೀಯ? ಪಾತ್ರೆ ತೊಳ್ಕೊಂಡು ಮನೇಲಿ ನೆಲಗಿಸ್ಕೊಂಡು ಕಸ ಗುಡಿಸ್ಕೊಂಡು. ವಾಟ್ ಇಫ್ ಆಸ್ ಅ ವೆರಿ ಗುಡ್ ಪರ್ಸನ್, ಗ್ರೀನ್ ಫ್ಲಾಗ್. ಎಂತ ಗ್ರೀನ್ ಫ್ಲಾಗ್, ಎಂತ ಗುಡ್ ಪರ್ಸನ್ ಆದ್ರೂ ಅಷ್ಟೇ, ಟಿಲ್ ದ ಟೈಮ್ ಅದ್ ಹೆಂಗೆ ಚೆನ್ನಾಗಿರುತ್ತೆ ಅನ್ನೋ ತನಕ ಅಷ್ಟೇ, ಆಮೇಲೆ ಬೋರಿಂಗ್ ಆಗೋಗುತ್ತೆ. ಇವಾಗಿನ ಕಾಲದಲ್ಲೆಲ್ಲ ಯು ಶುಡ್ ಬಿ ಸೋ ಶಾರ್ಪ್ ಅಂಡ್ ಸೋ ಇದ್ರಲ್ಲಿ ಇರ್ಬೇಕು. ಅದು ಮ್ಯಾರೇಜ್ ಇಸ್ ಎ ಬ್ಯೂಟಿಫುಲ್ ಥಿಂಗ್. ಸುಮ್ನೆ ಅದೇ ಮಾಡದೆ ಮಕ್ಳಾಯ್ತು ಜೀವನ ಆಯ್ತು ಆ ತರ ಇರ್ಬಾರ್ದು ಲೈಫ್. ಇಟ್ ಶುಡ್ ಬಿ ಅನ್ ಎಕ್ಸ್ಪೀರಿಯನ್ಸ್. ಸೇಮ್ ಮೈಂಡ್ ಸೆಟ್ ಕೂರಿಲ್ಲ ಅಂದ್ರೆ ಎಕ್ಸ್ಪೀರಿಯನ್ಸ್. ನಾನು ಹಂಗೆ ಇದ್ದೆ. ಯಪ್ಪ, ಆಲ್ರೆಡಿ ಮದ್ವೆಯಿಂದ ಭಯ ಇತ್ತು ನಂಗೆ, ಈ ತರ ಎಲ್ಲ ಹೇಳಿ ಇನ್ನ ಸ್ವಲ್ಪ ಎದುರಿಸ್ತೀನಿ. ಐ ಆಮ್ ನಾಟ್ ಟೆಲ್ಲಿಂಗ್ ಮದ್ವೆ ಅನ್ನೋದು ಕೆಟ್ಟ ಫೀಲಿಂಗ್ ಅಥವಾ ಕೆಟ್ಟ ಟೈಮು ಕೆಟ್ಟ ಜಾಗ ಅಂತ. ಮದ್ವೆ ಅನ್ನೋದು ಬ್ಯೂಟಿಫುಲ್, ಬಟ್ ಅದನ್ನ ಚೂಸ್ ಮಾಡೋ ಪರ್ಸನ್ ಅಷ್ಟೇ ಬ್ಯೂಟಿಫುಲ್ ಆಗಿರ್ಬೇಕು. ನೋಡಕ್ ಚೆನ್ನಾಗಿದ್ದಾರೆ, ಇನ್ನೊಂದಾಯ್ತು ಆದ್ರೆ ಏನ್ ಮತ್ತೊಂದಾಯ್ತು ಅಲ್ಲ. ಗೊತ್ತಾ, ಲೈಕ್ ನಾನು ಇದ್ ಕೇಳ್ಪಟ್ಟೀನಿ, ನಾವ್ ಎಷ್ಟು ಪ್ಯೂರ್ ಆಗಿರ್ತೀವಿ ನಮ್ಗ ಹಂಗೆ ಪ್ಯೂರ್ ಮನುಷ್ಯ ಸಿಗ್ತಾರಂತೆ. ಚಿಕ್ಕ ಮಕ್ಳು ಹುಟ್ಟಿದ ತಕ್ಷಣ ಅವ್ರಿಗೆ ಏಡ್ಸು, ಕ್ಯಾನ್ಸರ್, ಏನೇನೋ ರೋಗಗಳು ಬರುತ್ತೆ, ಸತ್ತೇ ಹೋಗ್ತಾರೆ. ಹಂಗಂತ ಅವರು ಪ್ಯೂರ್ ಆಗಿರಲ್ಲ ಮಕ್ಳು ಅಂತಾನ? ಅಲ್ಲ ಕಣಪ್ಪ, ಸೋಲ್ ಮೇಟ್. ಅದೇ ಸೋಲೆ ಹೇಳ್ತಾ ಇರೋದು. ಸೋಲೆ ಇವಾಗ ಚಿಕ್ಕ ಮಕ್ಳು ಪ್ಯೂರ್ ಸೋಲ್ ಇರಲ್ವಾ ಹುಟ್ಟಿದ ಮಕ್ಳದು? ಅಲ್ಲ ಮ್ಯಾರೇಜ್ ಬಗ್ಗೆ ಎಲ್ಲಾದು ಹಂಗೆ ಕೌಂಟ್ ಆಗುತ್ತೆ. ಮ್ಯಾರೇಜ್ ಒಂದ್ ಸೋಲು, ಹುಟ್ದಾಗ ಒಂದ್ ಸೋಲ್ ಇರುತ್ತಾ? ಸೌಲು ಅದು ಕನೆಕ್ಷನ್ ಬಿಲ್ಡ್ ಆಗದೆ ಪರ್ಸನ್ ಜೊತೆ. ಆ ಪರ್ಸನ್ ವ್ಯಕ್ತಿತ್ವ ಇನ್ನೊಬ್ಬ ಪರ್ಸನ್ ಮ್ಯಾಚ್ ಆದ್ರೆ ಅದರಿಂದಾನೇ ಮದ್ವೆಗಳು ಚೆನ್ನಾಗಿರೋದು. ಇಲ್ಲ ಚೆನ್ನಾಗ್ ಅನಿಸ್ತು, ಬಟರ್ಫ್ಲೈ ಸಿಕ್ತು ಅಂತ ಮದ್ವೆ ಆದ್ರೆ ಅನ್ಭವಿಸ್ಬೇಕಷ್ಟೆ. ತೆಗ್ಬಿಟ್ಟಿದ್ದು ಅದನ್ನ ನಾನು ಹೇಳಕ್ಕೆ. ಐ ಜಸ್ಟ್ ಹೋಪ್ ಒಂದು ಒಳ್ಳೆ ಹುಡುಗ ಇರ್ಬೇಕು, ಲೈಕ್ ಗ್ರೀನ್ ಫ್ಲಾಗ್ ಅಂತ. ಮನೆ ನೋಡ್ಕೊಂಡು ಮದ್ವೆ ಆಗು, ಒಳ್ಳೆ ಗ್ರೀನ್ ಫ್ಲಾಗ್ ಹೋಗುತ್ತೆ. ಸರಿ ಆಯ್ತು, ಸುಮ್ಮನೆ ಅಂದ್ಬಿಟ್ಟು ಇವಾಗ ಹೇಳ್ತಾ ಇದೀನಿ ಅಷ್ಟೇ ಕಣೆ. ಸುಮ್ಮನೆ ಅಂದಿದ್ಬಿಡು, ಕಾಮಿಡಿ ಮಾಡಿದ್ರೆ ಆಯ್ತು ಬಿಡೆ. ಇವಾಗ ಫೋನ್ ಎತ್ಬಿಟ್ಟು ಎಲ್ಲಿರುತ್ತೆ ಅಂತ ನಂಗೆ ಗೊತ್ತಿರಲ್ವಾ? ಸರಿ ಆಯ್ತು. ಅದಕ್ಕೆ ನಾನು ದುರಂಕಾರ ತೋರಿಸ್ತಿರೋದು ಅವಾಗಿಂದ. ನೀನು ನಾರ್ಮಲ್ ಆಗಿ ಮಾತಾಡ್ತಾ ಇದ್ದೆ, ನೀನ್ ಅದ್ ಹೇಳ್ತಾ ಇರೋದು ಲಾಜಿಕ್ ಅನಿಸ್ತಾ ಅಷ್ಟೇ. ಅಯ್ಯೋ ಸುಮ್ನೆ ಅಂದು. ಸರಿ ಬಿಡ ಆಯ್ತು, ನಾನೇನಂದೆ ಇವಾಗ? ಅಲ್ಲ ನಿಮ್ಗೆ ಹೆಂಗೋ ಗೊತ್ತಾಗ್ಬಿಡುತ್ತೆ ನನ್ ಪ್ರಾಂಕ್ಗಳು. ನಾನು ದಡ ಅಲ್ಲ, ನಾನು ಶಾರ್ಪ್ ಎಲ್ಲಾ ಆಟಗಳು ಆಡ್ಬಿಟ್ಬಿಟ್ಟೀನಿ. ನಾನ್ ಎಲ್ಲಾ ಕಡೆಯಿಂದಾನು ನಾನ್ ಮಾತ್ರ ನಾನೇ ಹಂಗೆಲ್ಲ ಹೇಳ್ತಲ್ಲ. ನಾನು ಆಮಿಲ್ಲ ನನಗೆ, ಬಟ್ ಗೊತ್ತಾಗುತ್ತೆ ಅಷ್ಟು ಬೇಸಿಕ್ ಕಾಮನ್ ಸೆನ್ಸ್ ಇದೆ. ಬಟ್ ನೀನ್ ಮಾತಾಡೋ ಕಾನ್ವರ್ಸೇಷನ್ ಚುತಿಯ ತರ ಅನ್ನಿಸ್ತು, ಅದಕ್ಕೆ ನಾನು ಬೈದಿದ್ದೆ ಅಷ್ಟೇ. ಸೆನ್ಸ್ಲೆಸ್ ಆಗಿ ಮಾತಾಡ್ತೇವೆ. ಇದು ಕಾಮಿಡಿ. ಮುಂಚೆ ಮಾತಾಡಿದ್ವಂತೆ, ಮತ್ತೆ ಇವಾಗ ನನಗೆ ಪ್ಲಾನ್ ಚೇಂಜ್ ಆಗಿದೆ. ಏನ್ ಅದ್ ಲಾಜಿಕ್ ಇಲ್ದೇ ಇರೋ ತರ ಮಾತಾಡ್ತಾ ಇದ್ದೀನಿ. ಮುಂಚೆ 1 ವರ್ಷ ಮುಂಚೆ ಪ್ಲಾನ್ ಚೇಂಜ್. ಇಟ್ ವಾಸ್ ಜಸ್ಟ್ ಅ ಕಾಮಿಡಿ, ಇಟ್ ವಾಸ್ ಅ ಪ್ರಾಂಕ್. ಬಯಸ್ಕೊಳ್ಳೋಕೋಸ್ಕರ ಪ್ರಾಂಕ್ ಮಾಡ್ತೀಯ ಅನ್ಸುತ್ತಲ್ಲ ನೀನು. ಐ ಹೋಪ್ ನೀವು ನನ್ನ ವ್ಲಾಗ್ ಎಂಜಾಯ್ ಮಾಡಿರ್ತೀರಾ ಅಂತ. ವಿಡಿಯೋ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ. ಸೊ ಯಾ, ಸ್ಟೇ ಟೇಕ್ ಕೇರ್, ಬೈ.